ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನಾನು ನಿಮ್ಮ ಟಾಕ್ ರೈಡರ್ ಕನ್ನಡಿಗ ಗಗನ್ ಭಾಗವತ್ ಮಾತಾಡ್ತಾ ಇರೋದು. ನಾನೀಗ ಎಲ್ಲೂ ಹೊರಟಿಲ್ಲ, ಮೀನ್ಸ್ ಕಾಲೇಜ್ ಹತ್ರ ಹೋಗ್ತಾಯಿದ್ದೆ. ಆದರೆ ಒಂದು ವ್ಲಾಗ್ ಮಾಡಬೇಕಿತ್ತು, ಒಂದು ಕಂಟೆಂಟ್ ಇತ್ತು, ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ವಿಷಯ ಅಂದರೆ, ನನ್ನ ಗಾಡೀಲಿ 1 ವರ್ಷದ ಹಿಂದೆ ನಾನೊಂದು PPF ಹಾಕ್ಸಿದ್ದೆ. ಎಲ್ಲಿ JC ರೋಡಲ್ಲಿ ಹಾಕ್ಸಿದ್ದೆ ಗುರು. ಅದು ಏನಕ್ಕೆ ಹಾಕ್ಸಿದೆ, ಎಂತಕ್ಕೆ ಹಾಕ್ಸಿದ್ದೆ ಅಂದರೆ, ಅವಾಗೆಲ್ಲ ಒಂದು ಹೈಪ್ ಇತ್ತು 1 ಇಯರ್ ಬ್ಯಾಕೆಲ್ಲ. PPF ಹಾಕ್ಸಿದ್ರೆ ತುಂಬ ಸೇಫು, ಗಾಡಿ ಫುಲ್ಲು ಸೇಫಾಗಿರುತ್ತೆ, ಪೇಂಟ್ ಪ್ರೊಟೆಕ್ಷನ್ ಆಗಿರುತ್ತೆ, ಹಂಗೆ ಹಿಂಗೆ ಅಂತ. ಹೌದು, ಅದು ನಿಜಾನೇ. ಬಟ್ ನಾನು ಹಾಕ್ಸಿದ ಕಡೆ ಲೋಕಲ್ ಹಾಕ್ಬಿಟ್ಟಿದ್ರು. ಹಂಗಾಗಿ ನನಗೆ ಗೊತ್ತಿಲ್ಲ, ನಂಗೆ ಅದ್ರ ಬಗ್ಗೆ ಅವಾಗಿನೂ ಹೊಸದು ಗಾಡಿ ತೊಗೊಂಡು ನಂಗೆ ಅದ್ರ ಬಗ್ಗೆ ಅಷ್ಟೊಂದೇನು ಐಡಿಯಾ ಇರಲಿಲ್ಲ. PPF ಬೇಡ ಅಂತಲೇ ಇದ್ದೆ ನಾನು. ನಮ್ಮ ಅಣ್ಣ ಇದ್ದವರು ಹಾಕ್ಸು ಅಂತ ಹೇಳಿದ ಕಾರಣ ಹಾಕ್ಸಿದೆ ನಾನು. ಆಮೇಲೆ ಒಂದು 6 ಮಂತ್ಸು ಚೆನ್ನಾಗೇ ಬಾಳಿಕೆ ಬಂತು. ಅದು PPF ಅಲ್ಲ, ಆದರೆ ಲ್ಯಾಮಿನೇಷನ್ ಆಗಿ 6 ಮಂತ್ಸ್ ವರ್ಕ್ ಆಯ್ತದು. ಇನ್ನೊಂದು ಇನ್ನೊಂದು 6 ತಿಂಗಳಲ್ಲಿ, 1 ವರ್ಷ ಆಗಿದೆ ಅಷ್ಟೇ. ಇನ್ನು 6 ತಿಂಗಳಲ್ಲಿ ಫುಲ್ಲು ಚಿಂದಿ ಚಿತ್ರಾನ್ನ ಥರ ಓಪನ್ ಆಗೋದು, ಅದಾಗದೆ ಏರ್ ಔಟ್ ಆಗೋದು, ಅಂದರೆ ಬಬಲ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋದೆಲ್ಲ ಆಯಿತು. ಇವೆಲ್ಲ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ ನನ್ನ ಗಾಡಿಗೆ. ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಏನು ಪ್ಲ್ಯಾನ್ ಮಾಡಿದೆ, ಒನ್ ವೀಕ್ ಬ್ಯಾಕ್ ಅನಿಸುತ್ತೆ, 1 ವಾರದ ಹಿಂದೆ ಏನಾಯಿತು, ನಮ್ಮ ಅಣ್ಣ ಎಲ್ಲ ಹೋಗಬೇಕು ಅಂದ್ಬಿಟ್ಟು PPF ತೆಗೆಸ್ಬಿಡು, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗಾಡಿ, ತೆಗೆಸ್ಬಿಡೋಣ ಬೇಡ ಅಂತ ಅಂದರು. ನಾನು ಅದೇ ಇದಕ್ಕೆ ಹೋದೆ, ತೆಗೆಸ್ದೆ, ಎಲ್ಲ ಮಾಡಿದೆ. ಆಮೇಲೆ ಒಂದು ಸೀನ್ ಏನಾಯಿತು, ನನಗೆ ಚೆನ್ನಾಗೆಲ್ಲ ತೆಕ್ಕೊಟ್ರು, ನನಗೇನು ಅದ್ರ ಬಗ್ಗೆ ಬ್ಲೇಮ್ ಇಲ್ಲ. ಆದರೆ ಗಮ್ ಇದೆಯಲ್ಲ, ಆ ಗಮ್ ಹೋಗಲ್ಲ. ಅದು ಫುಲ್ಲು ಗಟ್ಟಿ ಕೂತ್ಬಿಡೈತೆ ಟ್ಯಾಂಕ್ ಮೇಲೆ. ನೋಡ್ಬೋದು ಒಂದೊಂದು ಕಡೆ ಹೆಂಗೆ ಬೇಕೋ ಹಂಗೆ ಇದೆ. ಅದನ್ನು ಹೋಗ್ಸೋಕ್ಕೆ ನನಗೆ ಬರ್ತಾ ಇಲ್ಲ ಈಗ. ಅದನ್ನು ತೆಗ್ಸೋಕ್ಕೆ 750 ರೂಪೀಸ್ ಹೇಳ್ತವ್ರು ಈಗ ತೆಗ್ಸೋದು ಮ್ಯಾಟ್ರಲ್ಲ ನನಗೆ. ತೆಗ್ಸಿದ ಮೇಲೆ ಆಗಿದ್ದಕ್ಕೆ ಬೇಜಾರಾಗ್ತಾಯಿದೆ ನನಗೆ. ಎಲ್ಲ ನನಗೆ ಒಕ್ಕರಿಸ್ಕೊಂಡಂಗೆ ಆಗ್ತಾಯಿದೆ. ಈಗ ಗಾಡಿ ಎಲ್ಲಾದರೂ ಎತ್ಕೊಂಡು ಹೋಗ್ಬೇಕು ಅಂದರೂ ಭಯ ಆಗ್ತಾಯಿದೆ. ಯಾಕೆ ಅಂದರೆ ಧೂಳು ಕೂತ್ಕೊಂಡ್ಬಿಟ್ರೆ ಪೇಂಟ್ ಸಮೇತ ಎದ್ಬಿಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಇನ್ನೊಂದು ಪ್ಲ್ಯಾನ್ ಮಾಡಿ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ತೆಗೆದುಬಿಡೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ ಅದು ವರ್ಕೌಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಏನು ಮಾಡಬೇಕು, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನೊಂದು ವಿಷಯ ಹೇಳಕ್ಕೆ ಹೋಗ್ತೀನಿ. ಯಾಕೆ ಅಂದರೆ, ಯಾವುದೇ ಕಾರಣಕ್ಕೂ PPF ಹಾಕ್ಸೋಕೆ ಹೋಗಬೇಡಿ. ಹಾಕ್ಸಂಗಿದ್ರೆ ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ಅಂತ ಇರುತ್ತೆ. ನಂಗೆ PPF ಬಗ್ಗೆ ಅವಾಗ ಐಡಿಯಾ ಇರಲಿಲ್ಲ. ಇವಾಗ ಮೋಟೋ ವ್ಲಾಗರ್ಸ್ ಹೇಳ್ತಾರಲ್ಲ, ನಾನು ಸ್ಕ್ಯಾಮ್ ಆಗಿಬಿಟ್ಟಿದ್ದೀನಿ. ಬೇರೆ ಯಾರು ಆಗಬಾರ್ದು, ಆಗಿರೋರು ಹುಷಾರಾಗಿರಿ ಅನ್ನೋದಕ್ಕೆ ಇದೊಂದು ವ್ಲಾಗ್ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ತಿಳುವಳಿಕೆ ಮಾತ್ರ ತುಂಬ ಇರಬೇಕು ಗುರು PPF ಹಾಕ್ಸ್ಬೇಕಾರೆ. ನೋಡಿ, ನನಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ, ಈಗ ಪ್ಯಾಂಟ್ ಗಲೀಜು ಕೂತಿದೆ ಇದ್ರ ಮೇಲೆ, ಅಂದರೆ ಜೀನ್ಸ್ದು ಧೂಳು, ಅದು ಹೋಗ್ತಾ ಇಲ್ಲ. ಈಗ ಏನು ಮಾಡೋದು ಏನೋ ಗೊತ್ತಿಲ್ಲ ನನಗೆ. ಬಟ್ ತುಂಬ ಹುಷಾರಾಗಿರಬೇಕು, ಕೇರ್ಫುಲ್ಲಾಗಿರಬೇಕು. ಗಾಡಿ ಅನ್ನೋದೊಂದು ಎಮೋಷನ್ನು. ಆ ಗಾಡಿಗೆ ಹಿಂಗಾಯಿತು ಅಂದರೆ ತಡ್ಕೊಳಕ್ಕಾಗಲ್ಲ. ಎಲ್ಲರೂ ಕಷ್ಟಪಟ್ಟು ಗಾಡಿ ತೊಗೊಂಡಿರ್ತಾರೆ, ಅದನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು. ಇದು ನಮ್ಮ ಅಣ್ಣನ ಗಾಡಿನೇ, ನಮ್ಮ ಗಾಡಿ ಇದ್ದಂಗೆ ಅಣ್ಣನ ಗಾಡಿನೂ. ಹಂಗಾಗಿ ಹೇಳ್ತಾ ಇರೋದು, ನಿಮ್ಮ ಗಾಡಿನೇ ಆಗಲಿ, ನಿಮ್ಮ ಫ್ರೆಂಡ್ಸ್ ಗಾಡಿನೇ ಆಗಲಿ, ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ. ಈ ಥರ ಆಗಿದೆ, ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಇನ್ನೇನಾದರೂ PPF ಬಗ್ಗೆ ಹೇಳೋದಿದೆಯಾ? ಇದು ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ 3ನೇ ಸತಿ ವ್ಲಾಗ್ ಮಾಡ್ತಾ ಇರೋದು. ಅದು ಮೇಯ್ನ್ ಥಿಂಗ್ ನಿಮಗೆ ತಿಳಿಸ್ಬೇಕಾಗಿದ್ದು. ಏನಾಯಿತು, ಫಸ್ಟು GoPro ಹಾಕ್ಕೊಂಡೆ, GoPro ಇಲ್ಲೇ ಇದೆ, ಅದರಲ್ಲಿ ವ್ಲಾಗ್ ಮಾಡಿದೆ, ಮೈಕ್ ಸೆಟ್ ಆಗಿರಲಿಲ್ಲ. ಇನ್ನೊಂದು ಸತಿ ಫೋನಲ್ಲಿ ಮಾಡಿದೆ, GoPro ಫ್ರೆಂಡ್ ಮನೇಲಿ ಇತ್ತು ಅಂದ್ಬಿಟ್ಟು ಫೋನಲ್ಲಿ ಮಾಡಿದೆ, ಫೋನಲ್ಲಿ ರೆಕಾರ್ಡೇ ಆಗಿಲ್ಲ. ಸ್ಟೋರೇಜು ಐಫೋನ್ದು ಪ್ರಾಬ್ಲಮ್ಮು.
ಅದಾದ್ಮೇಲೆ ಮತ್ತೆ ಗೋಪುರ ಎತ್ಕೊಂಡು ಬಂದಿದ್ದೀನಿ. ಇವಾಗ ಮತ್ತೆ ಮಾಡ್ತಾ ಇದ್ದೀನಿ. ಇವಾಗಲೂ ವಾಯ್ಸ್ ಗೀಚ್ ಆದರೆ ಈ ವ್ಲಾಗು ಹಾಕೋಕ್ಕಾಗಲ್ಲ. ನಮ್ಮ ಕತೆ ಹೆಂಗಾಗ್ಬಿಟ್ಟಿದೆ ಅಂದರೆ ಮೋಟೋ ವ್ಲಾಗರ್ಸ್ ಲೈಫು ನೋಡೋಕ್ಕಾಯ್ತಾ ಇಲ್ಲ ಗುರು. ಅಷ್ಟೊಂದು ಕಷ್ಟ ಆಗ್ತಾಯಿದೆ ನನಗಂತೂ. ಅಂದರೆ ಡೈರೆಕ್ಟಾಗಿ ಮಾತಾಡ್ಕೊಂಡು ಹೋಗೋದೇನೋ ಮಾತಾಡ್ಕೊಂಡು ಹೋಗ್ತಿದ್ದೀವಿ ನಾವು. ಅದರಲ್ಲಿ ರೆಕಾರ್ಡ್ ಆಗೋದು, ಆ ಲೈನು ಲೆಂತು, ಆಮೇಲೆ ವಾಯ್ಸು ಅದೆಲ್ಲ ಇದು ಮಾಡೋಕ್ಕಾಗ್ತಾಯಿಲ್ಲ. ನಾರ್ಮಲ್ ವ್ಲಾಗ್ಗಳೆಲ್ಲ ಏನೋ ವ್ಲಾಗರ್ಸ್ ಅಂದರೆ ತುಂಬ ಕಷ್ಟ ಇರುತ್ತೆ. ಅದರಲ್ಲೂ ಮೋಟೋ ವ್ಲಾಗರ್ಸ್ದಂತೂ ಕೇಳೋಂಗೆ ಇಲ್ಲ. ಬಿಕಾಸ್ ಕ್ಯಾಮ್ರಾ ಇಟ್ಕೊಬೇಕು, ಮೈಕ್ ಸೆಟ್ಟಾಗಿರ್ಬೇಕು. ಅದಕ್ಕೆ ಅಂತಲೇ ಸೂಟೇಬಲ್ ಆಗಿರೋಂಥ ಮೈಕ್ಗಳೇ ತೊಗೊಬೇಕು. ಗೋಪ್ರೋನೇ ಇರಬೇಕು, ಇಲ್ಲ ಫೋನ್ ಇರ್ಬೋದು. ಫೋನ್ ಇಲ್ಲ ಅಂದರೂ ಏನು ಗೋಪ್ರೋನೇ ಬೇಕು ಅನ್ನೋದೇನಿಲ್ಲ, ಫೋನಲ್ಲೂ ಮಾಡ್ಬೋದು. ಆದರೆ ಕಷ್ಟ ಇದೆ ಒಂದೊಂದು ಸತಿ. ಈಗ ಸ್ಟೋರೇಜ್ ಇಶ್ಯೂ ಏನೇನೋ ಆಗ್ತಾ ಇರೋದು ಗುರು. 3ನೇ ಸತಿ ವ್ಲಾಗ್ ಮಾಡಿದ್ದೀನಿ. ಈ ಸತಿ ಹೆಂಗೆ ರೆಕಾರ್ಡ್ ಆಗಿದೆಯಾ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಅದು ಮೋಟೋ ವ್ಲಾಗ್ ಮಾಡೋರಿಗೆ ಅರ್ಥ ಆಗುತ್ತೆ. ಈ ಗಾಡಿ ತೊಗೊಂಡೇ 1.25 ವರ್ಷ ಆಗ್ತಾ ಬರ್ತಾಯಿದೆ. ಈಗ ಮಾರ್ಚ್ ಬಂದರೆ 2 ವರ್ಷ ಆಗುತ್ತೆ. 2 ವರ್ಷದ ಓನರ್ಶಿಪ್ಪು ಕೊಡ್ತೀನಿ ನಾನು. ರಿವ್ಯೂ ಹೆಂಗಿದೆ, ಏನೇನು ಕತೆ, ಹೆಂಗೆ ಆಗುತ್ತೆ ಸರ್ವೀಸು, ಅದು ಇದು ಎಲ್ಲ ಕೊಡ್ತೀನಿ. ಅದು ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಗುರು, PPF ಇಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್. PPF ಹಾಕ್ಸ್ತೀನಿ ಅನ್ನೋದಿದ್ರೆ ರೆಕಮೆಂಡ್ ಮಾಡ್ತಾರೆ ನೋಡಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು. ಅವರೆಲ್ಲ ಅಂದರೆ ದೊಡ್ಡ ಮೋಟೋ ವ್ಲಾಗರ್ಸ್ ಎಲ್ಲ ಬ್ರ್ಯಾಂಡ್ ಮಾಡಿ ತೋರಿಸ್ಕೊಡ್ತಾರೆ ನೋಡಿ. ಅಲ್ಲಿ ಟ್ರೈ ಮಾಡಿ, ಅವ್ರು ಹಾಕ್ಸಿದ್ರೆ ಮಾತ್ರ. ಒಂದೊಂದು ಪೇಡ್ ಪ್ರಮೋಷನ್ಸ್ ಇರುತ್ತೆ. ಸ್ಕ್ಯಾಮ್ ಆಗೋದು ಬೇಡ ಅಂದ್ಬಿಟ್ಟು ಅಷ್ಟೇ ಹೇಳ್ತಾ ಇರೋದು. ಅವ್ರು ಹಾಕ್ಸಿರೋ ಕಡೆನೇ ಹಾಕ್ಸ್ಕೊಳ್ಳಿ. ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಫಾಲೋ ಮಾಡಿದ್ರೆ ನಂತರ ಸಿಚುವೇಶನ್ ಯಾರಿಗೂ ಬರೋಲ್ಲ. ಅದಕ್ಕೋಸ್ಕರ ನಂತರ ಸಿಚುವೇಶನ್ ಯಾರಿಗೂ ಬರೋದು ಬೇಡ. ನೋಡ್ಬೋದು ಈಗ ಹೆಂಗೆ ಗಬ್ ಕೂತ್ಕೊಂಡ್ಬಿಟ್ಟೈತೆ ನೋಡಿ. ಗಮ್ಮಿದು ನೀಟಾಗಿ ಹೋಗಿಲ್ಲ, ಇಲ್ಲೆಲ್ಲ ನೀಟಾಗಿ ಹೋಗಿದೆ. ಅರ್ಧಂಬರ್ಧ ಹೆಂಗೋ ಹೋದಂಗಾಗಿದೆ. ಆ ಕಡೆ ತೋರಿಸ್ತೀನಿ. ಇದು ಕತ್ಲೆ ಥರ ಕಾಣಿಸ್ತಾ ಇದೆ. ಅಲ್ಲಿ ಬಿಸಿಲಿರೋದ್ರಿಂದ ಇಲ್ಲಿ ನೋಡಿ ನೀಟಾಗಿ ಗೊತ್ತಾಗುತ್ತೆ ಹೆಂಗೆ ಹೋಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಟೈಮಿಂದ PPF ಹಾಕ್ಸ್ಬೇಕಾದ್ರೆ ಸ್ವಲ್ಪ ಹುಷಾರು.